ಬ್ಯೂಟಿ ಪಾರ್ಲರ್ಗೆ ಹೋಗುವವರಿಗೆ ಕೆಲವೊಂದು ಎಚ್ಚರಿಕೆಯ ಮಾತುಗಳು. ಯಾವಾಗಲೂ ಒಳ್ಳೆಯ ಪಾರ್ಲರ್, ಎಕ್ಸ್ಪರ್ಟ್ ಪಾರ್ಲರ್ನವರ ಹತ್ತಿರ ಹೋಗಬೇಕು. ಸುಮ್ಮನೆ ಟ್ರೈನಿಗಳ ಹತ್ತಿರ ಹೋಗುವುದು ಅಷ್ಟು ಒಳ್ಳೆಯದಲ್ಲ. ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಹೋದಂತೆ ಯಾವುದೋ ಒಂದು ಪಾರ್ಲರಿಗೆ ಹೋಗುವುದಲ್ಲ. ಅವರು ಆ ಕೆಲಸದಲ್ಲಿ ಎಷ್ಟು ಪರಿಣಿತಿ ಹೊಂದಿದ್ದಾರೋ ನೋಡಬೇಕು. ಅವರು ಅನ್ವಯಿಸಬೇಕಾದ ಕ್ರಮಗಳನ್ನೆಲ್ಲವನ್ನು ಸರಿಯಾಗಿ ಅನ್ವಯಿಸುತ್ತಾರೋ ಇಲ್ಲವೋ ಎಂದು ನೋಡಬೇಕು. ಅವರು ಯಾವ ವಿಧವಾದ ಕ್ರೀಮ್, ಯಾವ ಕಂಪನಿಯ ಉತ್ಪನ್ನಗಳು ಸ್ಟಾಕ್, ಎಂದಿನದು ಇವೆಲ್ಲ ಗಮನಿಸಬೇಕು. ನಾವು ಫೇಶಿಯಲ್ ಮಾಡಿಸಿಕೊಳ್ಳಲು ಹೋದರೆ ಅವರು ಕಣ್ಣಿಗೆ ಸೌತೆಕಾಯಿ ಇಲ್ಲ ಹತ್ತಿಯನ್ನಾದರೂ ಇಡುತ್ತಾರೆ. ಅವರು ನಮ್ಮ ಮುಖಕ್ಕೆ ಎಂತಹ ಕ್ರೀಮ್ ಹಾಕುತ್ತಾರೋ ಗೊತ್ತಿಲ್ಲ. ಆದ್ದರಿಂದ ಇಂತಹ ಕಾಸ್ಮೆಟಿಕ್ಸ್ ವಿಷಯದಲ್ಲಿ ನಾವು ಗಮನವಹಿಸಿಕೊಂಡು ನಂತರ ಫೇಶಿಯಲ್ ಮಾಡಿಸಿಕೊಳ್ಳಬೇಕು. ಕಾಡಿಗೆ ಮಸ್ಕರ, ಲಿಪ್ಸ್ಟಿಕ್ ಯಾರಿಗೋ ಬಳಸಿದ್ದು ಮತ್ತು ಅವು ಎಷ್ಟು ದಿನಗಳ ಹಿಂದಿನವು ಇದೆಲ್ಲ ಗೊತ್ತಾಗುವುದಿಲ್ಲ. ಆದ್ದರಿಂದ ನಾವು ಒಳ್ಳೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಉತ್ಪನ್ನಗಳನ್ನು ಬಳಸುವವರು ಮತ್ತು ಸ್ವಚ್ಛತೆ ಕಾಪಾಡುವವರ ಹತ್ತಿರ ಹೋಗಬೇಕು. ನೀವು ಹೇರ್ ಟ್ರೀಟ್ಮೆಂಟಿಗಾಗಿ ಹೋಗುವುದಾದರೆ ಹೇರ್ ಕಟ್ ಮಾಡಿಸುವಾಗ ಅವರು ತೊಳೆದ ಬಾಚಣಿಗೆ ಬಳಸುತ್ತಾರೋ ಎಂದು ನೋಡಿರಿ. ಏಕೆಂದರೆ ಡ್ಯಾಂಡ್ರಫ್ ಎನ್ನುವುದು ಫಂಗಸ್. ಇದು ಒಬ್ಬರ ತಲೆ ಬಾಚಿ ಇನ್ನೊಬ್ಬರಿಗೆ ಬಾಚಿದಾಗ ಅದು ನಮಗೂ ಆಗುವ ಸಾಧ್ಯತೆಗಳಿವೆ. ಸಾಧ್ಯವಾದಷ್ಟು ನಮ್ಮದೇ ಆದಂತಹ ಬಾಚಣಿಗೆ ತೆಗೆದುಕೊಂಡು ಹೋಗುವುದು ಉತ್ತಮ. ನೀವು ಹರ್ಬಲ್ ಮಾಡುವವರಾದರೆ ಅವರು ನಿಮಗೆ ಫ್ರೆಶ್ ಟ್ರೀಟ್ಮೆಂಟ್ ಕೊಡುವಂತೆ ನೋಡಿಕೊಳ್ಳಿ. ಹಳೆ ಉತ್ಪನ್ನಗಳನ್ನು ಬಳಸದಂತೆ ನೋಡಿಕೊಳ್ಳಿ. ಸಾಧ್ಯವಾದಷ್ಟು ಫ್ರೂಟ್ ಫೇಶಿಯಲ್ ಮಾಡಿಸುವುದು ಒಳ್ಳೆಯದು. ನೀವು ಯಾವಾಗಲೂ ಪಾರ್ಲರಿಗೆ ಹೋಗುವವರಾದರೆ ಅವರು ಒಂದೇ ಕಂಪನಿಯ ಉತ್ಪನ್ನಗಳನ್ನು ನಿಮಗೆ ಉಪಯೋಗಿಸುವಂತೆ ನೋಡಿ. ಸಿಕ್ಕ ಕ್ರೀಮ್ ಪ್ಯಾಕ್ ಹಾಕಿಸಿಕೊಂಡು ನಿಮ್ಮ ತ್ವಚೆಯ ಕೋಮಲತ್ವ ನಶಿಸದಂತೆ ನೋಡಿಕೊಳ್ಳಿ. ಯಾವಾಗಲೂ ಬ್ಲೀಚಿಂಗ್ ಅಷ್ಟು ಸೂಕ್ತವಲ್ಲ. ಪ್ರತಿ ಬ್ಲೀಚಿಂಗ್ಗೆ 3 ತಿಂಗಳ ಅಂತರವಾದರೂ ಇರಬೇಕು. ಮೊಡವೆಗಳು ತುಂಬ ಜಾಸ್ತಿ ಇದ್ದಾಗ ಸ್ಟೀಮಿಂಗ್ ಬಹಳ ಮಾಡಿಸಬಾರದು, ಏಕೆಂದರೆ ಅವು ಜಾಸ್ತಿ ಹರಡುತ್ತದೆ. ಸಾಕಷ್ಟು ಜನ ಬ್ಯೂಟಿ ಪಾರ್ಲರಿಗೆ ಹೋಗುವುದೊಂದೇ ತಿಳಿದಿದ್ದಾರೆ, ಆದರೆ ಕೆಲವೊಂದು ಕಡೆ ಅದೆಷ್ಟು ಮೋಸ ನಡೆಯುತ್ತದೆ ಎಂದು ತಿಳಿಯಲಾರರು. ಹೇರ್ ಜೆಲ್, ಹೇರ್ ಕ್ರೀಮ್ ಇವುಗಳನ್ನು ಹೇರ್ ಸ್ಟೈಲ್ ಮಾಡಿಸಿಕೊಂಡಾಗ ಬಳಸುತ್ತಾರೆ. ಅವುಗಳ ಗುಣಮಟ್ಟದ ಬಗ್ಗೆ ತಿಳಿದುಕೊಳ್ಳಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.